ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ದಿನ ದೇವರು ಅದ್ಭುತವಾಗಿ ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ನ್ಯೂ ಇಯರ್ ಸರ್ವಿಸ್ ನಲ್ಲಿ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಪ್ರೊಫೆಟಿಕ್ ವರ್ಡ್, ಹಾಲೆಲೂಯಾ, ಪ್ರವಾದನೆ ವಾಕ್ಯ. ಇಡೀ ವರ್ಷಕ್ಕೆ ದೇವರು ನಮ್ಮ ಕೂಡ ಏನು ವಾಕ್ಯವನ್ನ ಮಾತಾಡ್ಲಿಕ್ಕಿದ್ದಾರೆ ಎಂಬುದಾಗಿ ನಾವು ಬಹಳ ಗಮನದಿಂದ ನಾವು ಕೇಳಬೇಕಾಗ್ತದೆ. ನಾವು ಕೇಳುವಂತ ಪ್ರತಿ ಒಂದೊಂದು ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನ, ಬದಲಾವಣೆಯನ್ನ, ಲಾಭವನ್ನ ಮಾಡ್ಲಿಕ್ಕಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ಪ್ರತಿ ವರ್ಷ ಬರ್ತದೆ, ಪ್ರತಿ ವರ್ಷ ಹೋಗ್ತದೆ. ಹಾಗಾಗಿ ಈ ಒಂದು ವರ್ಷ ಏನು ವಿಶೇಷತೆ ಅಂತಂದ್ರೆ ನಾವು ದೇವರನ್ನ ಅರ್ಥ ಮಾಡ್ಕೊಳ್ಬೇಕಂತೆ. ಹಾಲೆಲೂಯಾ. ಇನ್ನ ಹೆಚ್ಚಾಗಿ ದೇವರನ್ನ ಅರ್ಥ ಮಾಡ್ಕೊಳ್ಬೇಕು, ಇನ್ನ ಹೆಚ್ಚಾಗಿ ದೇವರ ಸಂಗಡ ಸಮಯ ಕಳಿಬೇಕು, ಇನ್ನ ಹೆಚ್ಚಾಗಿ ದೇವರ ಒಟ್ಟಿಗೆ ನಾವು ಯಾವಾಗ ಕೂಡ ಇರಬೇಕು ಎಂಬುದಾಗಿ ಒಂದು ದಿನ ದೇವರು ನಮ್ಗೆ ಕೂಡ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, 2025ನೇ ಒಂದು ವರ್ಷವನ್ನ ನಾವು ಮುಗಿಸ್ಬಿಟ್ಟಿದ್ದೇವೆ. ಹಾಲೆಲೂಯಾ. 2025 ಅಂತ ನಾವು ಯೋಚನೆ ಮಾಡ್ತಾ ಇರುವಾಗಲೇ, ಆಗುತ್ತೆ ಅನ್ನುವಾಗಲೇ ಆಗ್ಬೋಯ್ತು. 2025 ಮುಗ್ದೋಯ್ತು. 2026ಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇಟ್ಸ್ ಎ ಬ್ರ್ಯಾಂಡ್ ನ್ಯೂ ಇಯರ್. ನ್ಯೂ ಇಯರ್ ಅಂತಂದ್ರೆ ನ್ಯೂ ಆಪರ್ಚುನಿಟೀಸ್, ನ್ಯೂ ರೆಸ್ಪಾನ್ಸಿಬಿಲಿಟೀಸ್, ಗ್ರೇಟ್ ಥಿಂಗ್ಸ್. ಹಾಲೆಲೂಯಾ. Anything it might be, it might be up, it might be down. ಒಂದು ಫುಲ್ ಬೆಟರ್ ಆಗ್ಬೋದು, ಫುಲ್ ವರ್ಸ್ಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಈ ಒಂದು ದಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಾಟ್ ಗಾಡ್ ಸೇಸ್ ದಟ್ ವಿಲ್ ಹ್ಯಾಪನ್. ಹಾಲೆಲೂಯಾ. ದೇವರು ಏನ್ ಹೇಳ್ತಾರೋ ಅದೇ ಆಗ್ತದೆ ಅಂತ. ಹಾಲೆಲೂಯಾ. ಹಾಗಾಗಿ ಒಂದು ದಿನ ನೀವು ದೇವರ ವಾಕ್ಯವನ್ನ ಕೇಳುವುದಾದ್ರೆ, ಈ ಒಂದು ದಿನ ದೇವರ ವಾಕ್ಯಕ್ಕೆ ಕಿವಿಗೊಡುವುದಾದ್ರೆ, ದೇವರ ವಾಕ್ಯವನ್ನ ಗಮನವಿಟ್ಟು ಕೇಳುವುದಾದ್ರೆ, ಯು ವಿಲ್ ಇನ್ಕ್ರೀಸ್ ಇನ್ ದ ವರ್ಡ್ ಆಫ್ ಗಾಡ್, ಯು ವಿಲ್ ಇನ್ಕ್ರೀಸ್ ಇನ್ ದಿಸ್ ಮೆಸೇಜ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಈ ಒಂದು ದಿನ ದೇವರು ಪ್ರವಾದನೆ ವಾಕ್ಯ, ನೀವು ನಿನ್ನೆ ರಾತ್ರಿ ಪೋಸ್ಟರ್ ನೋಡಿಯುತ್ತಾದ್ರೆ ದೇವರು ಈ ಒಂದು ದಿನ ಏನು ವಾಕ್ಯವನ್ನ, ಈ ಒಂದು ವರ್ಷಕ್ಕೆ ದೇವರ ಪ್ರವಾದನೆ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ ಇಯರ್ ಆಫ್ ವಿಸ್ಡಮ್ ಅಂಡ್ ಸ್ಟ್ರೆಂತ್ ಎಂಬುದಾಗಿ ದೇವರು ಮಾತಾಡ್ತಿದ್ದಾರೆ. ಹಾಲೆಲೂಯಾ. ಏನಂತೆ? ಇಯರ್ ಆಫ್ ವಿಸ್ಡಮ್ ಅಂಡ್ ಸ್ಟ್ರೆಂತ್. 2026ನೇ ಇಸ್ವಿಯಲ್ಲಿ ಪ್ರವಾದನೆ ವಾಕ್ಯ ಏನಿದೆ ಅಂತಂದ್ರೆ ಒಂದು ಜ್ಞಾನ ಮತ್ತು ಬಲ ವರ್ಷ ಆಗಿದೆ. ಏನಂತೆ? ಜ್ಞಾನ ಮತ್ತು ಬಲ ಈ ಒಂದು ವರ್ಷ ಆಗಿದೆ ಎಂಬುದಾಗಿ ದೇವರು ಮಾತಾಡಿದ್ದಾರೆ. ನಾನು ಆಲೋಚನೆ ಮಾಡಿ, ನಾನು ಪ್ರಾರ್ಥನೆ ಮಾಡಿ ದೇವರ ಹತ್ರ ಈ ವಾಕ್ಯವನ್ನು ತೆಗೆದುಕೊಂಡಾಗ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಯೋಬನ ಪುಸ್ತಕ 12ನೇ ಅಧ್ಯಾಯ 13ನೇ ವಚನವನ್ನು ಒಂದು ಸಾರಿ ನಾವು ಓದ್ಕೊಳ್ಳೋಣ. ಆತನಲ್ಲಿ ಜ್ಞಾನವು ಶಕ್ತಿಯು ಉಂಟು, ಆಲೋಚನೆಯು ವಿವೇಕವು ಆತನವೇ. ಹಾಲೆಲೂಯಾ. ಈ ವಾಕ್ಯವನ್ನ ನಾವು ನೋಡುವಾಗ ನಮ್ಗೆ ಅರ್ಥ ಆಗ್ಬೇಕು, ಆತನಲ್ಲಿ ಜ್ಞಾನವು ಶಕ್ತಿಯು ಉಂಟು. ಹಾಲೆಲೂಯಾ. ಏನಂತೆ? ದೇವರಲ್ಲಿ ಏನೇನಿದೆ ಅಂತೆ? ಜ್ಞಾನ ಇದೆ, ದೇವರಲ್ಲಿ ಶಕ್ತಿ ಇದೆ. ಹಾಲೆಲೂಯಾ. ಈ ಒಂದು ದಿನ ನಾವು ಏನಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಈ ರೀತಿ ಹೇಳ್ತದೆ, ಇನ್ ಹಿಮ್ ಈಸ್ ವಿಸ್ಡಮ್ ಅಂಡ್ ಸ್ಟ್ರೆಂತ್ ಎಂಬುದಾಗಿ. ಹಾಲೆಲೂಯಾ. ದೇವರಲ್ಲಿ ಏನಿದೆ ಅಂತೆ? ಜ್ಞಾನ ಇದೆ, ಶಕ್ತಿ ಇದೆ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರಲ್ಲಿ ಜ್ಞಾನ ಮತ್ತು ಶಕ್ತಿ ಇರುವಾಗ ಈ ವರ್ಷಕ್ಕೆ ದೇವರು ನಮ್ಗೆ ಏನ್ ಕೊಡ್ತಾ ಇದಾರೆ ಅಂತಂದ್ರೆ ಜ್ಞಾನ, ಶಕ್ತಿ ದೇವರು ಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಎಷ್ಟೋ ವರ್ಷಗಳನ್ನ ನಾವು ನ್ಯೂ ಇಯರ್ ಆಚರಣೆ ಮಾಡ್ಬೋದು, ಆದ್ರೆ ನಮ್ಗೆ ಜ್ಞಾನ ಇಲ್ಲ ಅಂದ್ರೆ, ಆದ್ರೆ ನಮ್ಮ ಬಳಿ ಬಲ ಇಲ್ಲ ಅಂದ್ರೆ ವಹಿಸ್ತ. ಈ ವರ್ಷ ನಮಗೆ ಬೇಕಾಗಿರುವಂತದ್ದು ಏನಂತೆ? ಜ್ಞಾನ. ಹಾಲೆಲೂಯಾ. ನಾವ್ ಹೇಳೋಣ ಜ್ಞಾನ ಅಂತ ಹೇಳ್ಕೊಳ್ಳೋಣ. ಜ್ಞಾನ. ದೇವರು ನಮ್ಗೆ ಏನ್ ಕೊಡ್ಲಿಕ್ಕಿದ್ದಾರೆ ಅಂತೆ? ಜ್ಞಾನ. ಹಾಲೆಲೂಯಾ. ವಿಸ್ಡಮ್. ವಾವ್, ವಾಟ್ ಎ ಬ್ಯೂಟಿಫುಲ್ ವರ್ಡ್, ವಿಸ್ಡಮ್ ಅಂತ. ಹಾಲೆಲೂಯಾ. ಯಾರಿಗೆ ವಿಸ್ಡಮ್ ಇದೆ, ಹಿ ಇಸ್ ನೋಬೆಲ್ ಮ್ಯಾನ್ ಅಂತ. ಹಾಲೆಲೂಯಾ. ಏನಂತೆ? ಅವನು ಒಂದು ಗಣ್ಯ ವ್ಯಕ್ತಿ. ಯಾರಿಗೆ ಜ್ಞಾನ ಇದೆ, ಗಣ್ಯ ವ್ಯಕ್ತಿ. ಹಾಲೆಲೂಯಾ. ಹಿ ನೋಸ್ ಹೆಂಗೆ ಡಿಸಿಷನ್ ಮಾಡಬೇಕು, ಏನ್ ಮಾತಾಡ್ಬೇಕು, ಯಾವ ರೀತಿ ಜೀವನ ಮಾಡಬೇಕು, ಹಿ ನೋಸ್ ಇಟ್. ಹಾಲೆಲೂಯಾ. ವಿಸ್ಡಮ್ ಇಸ್ ಮೋರ್ ರಿಚರ್ ದೆನ್ ಎನಿ ಗೋಲ್ಡ್ ಅಂತ. ಹಾಲೆಲೂಯಾ. ಹಾಗಾಗಿ ನೋಡ್ರಿ, ಈ ಒಂದು ವರ್ಷದಲ್ಲಿ ದೇವರು ನಮಗೆ ಕೊಡ್ತಾ ಇರುವಂತದ್ದು ಜ್ಞಾನ. ಹಾಲೆಲೂಯಾ. ಹೌದಲ್ಲ? ಸೊಲೊಮನ್ ಏನೇನು ಕೇಳಲಿಲ್ಲ ಅಂತೆ? ಬೆಳ್ಳಿ ಬಂಗಾರ, ಐಶ್ವರ್ಯವಂತವನ್ನಾಗ್ಲಿ, ಮತ್ತೆ ಶತ್ರುಗಳ ಪ್ರಾಣವನ್ನಾಗ್ಲಿ ಏನನ್ನು ಕೇಳದೆ ಸೊಲೊಮನ್ ಕೇಳಿದ್ದು ವಿಸ್ಡಮ್. Hallelujah. He was operating in the wisdom that no man has access to. He had a different kind of ಏನಂತ ಹೇಳ್ಬೋದು realms. ಅಲ್ಲಿ ಸೊಲೊಮನ್ ಅಂತ wisdom ಇದ್ದಿದ್ದು. Hallelujah. Not a human normal wisdom, it was a God's gift exclusively. God ಹೇಳ್ತಾರೆ, ಇಂತರ ಜ್ಞಾನ ಹಿಂದೆ ಇರಲ್ಲ, ಮುಂದೆ ಇರಲ್ಲ. You are the only person. Hallelujah. ಇದು ದಿನ ದೇವರು ನಮ್ಮ ಹತ್ರ ಹೇಳ್ತಿದ್ದಾರೆ, ನಮ್ಗೆ ಕೂಡ ದೇವರು ಒಂದು ವಿಶೇಷತೆಯ ಜ್ಞಾನವನ್ನ ಈ ವರ್ಷ ಕೊಡ್ತಾ ಇದ್ದಾರೆ. ಅಂದ್ರೆ ತಿಳ್ಕೊಳ್ಳಿ, ಈ ವರ್ಷ ನಾವು ಹೇಗೆ ಲೈಫ್ ನ ಲೀಡ್ ಮಾಡ್ತೇವೆ, ಹೇಗೆ ಲೈಫ್ ನ ಲೀಡ್ ಮಾಡ್ತೇವೆ ಅಂತಂದ್ರೆ ಇನ್ ದ ವಿಸ್ಡಮ್. ಹಾಲೆಲೂಯಾ. ಸೊಲೊಮನ್ ರೂಲ್ ಮಾಡಿದಂತ ಒಂದು ಸಮಯಗಳಲ್ಲಿ 40 ವರ್ಷ ಯುದ್ಧನೇ ಇದ್ದಿಲ್ಲ. ಎನಿ ಫೈಟರ್, ಹಿಸ್ ಕೌನ್ಸಿಲ್ ವಾಸ್ ಬ್ರಿಲಿಯಂಟ್. ಅವ್ನು ಮಾತಾಡ್ಬಿಟ್ಟು ಸೊಲ್ಯೂಷನ್ ಮಾಡಿಬಿಡ್ತಾ ಇದ್ದ. ಯಾಕೆಂದ್ರೆ ಅಷ್ಟು ಜ್ಞಾನವಂತನು ಸೊಲೊಮನ್ ಆಗಿದ್ದ. ಹಾಲೆಲೂಯಾ. ಈ ಒಂದು ವರ್ಷದಲ್ಲಿ ಏನೇನು ವಿಚಾರಗಳು ಬರ್ತಾ ಇದೆಯೋ ನಾನು ಹೇಳ್ತೇನೆ, ನಮ್ಮ ಜ್ಞಾನದ ಮುಖಾಂತರವಾಗಿ, ದೇವರು ದಯಪಾಲಿಸುವ ಜ್ಞಾನದ ಮುಖಾಂತರವಾಗಿ ಯು ವಿಲ್ ಮೇಕ್ ಇಟ್ ಬೆಟರ್.
Hallelujah. You will not flutter. ಯಾವ ವಿಚಾರದಲ್ಲಿ ಏನಪ್ಪ ಆಗುತ್ತೆ ಅಂತ ಅನ್ಕೊಳ್ಳಲ್ಲ. ಒಂದು ಪ್ರಾಬ್ಲಮ್ ಬಂದಿದ ತಕ್ಷಣನೇ immediately there will be a solution. That is the wisdom that God is going to give you in this year. Hallelujah. Hallelujah. ಹೇಗೆ wisdom ವರ್ಕ್ ಮಾಡ್ತದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋಣ. ನಾವು ಸ್ವಿಚ್ ನ ಹಾಕಿದ ತಕ್ಷಣ, ಲೈಟ್ ಆನ್ ಮಾಡ್ಲಿಕ್ಕೆ ಸ್ವಿಚ್ ನ ಹಾಕಿದ ತಕ್ಷಣ ಎಷ್ಟು ಬೇಗ ಸ್ವಿಚ್ ಆನ್ ಆಗುತ್ತೆ ಲೈಟ್? 10 minutes, 5 minutes, 1 minute, 2 minutes, ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ಇನ್ಸ್ಟೆಂಟ್ಲಿ ಆನ್ ಆಗುತ್ತೆ. ನಿಮ್ಮ ಮುಂದೆ ಏನಾದ್ರೂ ಪ್ರಾಬ್ಲಮ್ ಬರುವಾಗ ದ ವಿಸ್ಡಮ್ ವರ್ಕ್ಸ್ ಇನ್ ದಟ್ ವೇ, ಇಟ್ ಫ್ರಾಕ್ಷನ್ಸ್ ಅಲ್ಲಿ ನಿನಗೆ ಗೊತ್ತಾಗುತ್ತೆ ಸೊಲ್ಯೂಷನ್. Hallelujah. You will not be in confusion, you will be in clarification. Hallelujah. That is going to be in this year. Hallelujah. ಆ ಒಂದು ವಿಸ್ಡಮ್ ಆಪರೇಟ್ ಮಾಡ್ಲಿಕ್ಕೆ ಈ ವರ್ಷ ದೇವರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. Hallelujah. ಹಾಗಾಗಿ ನೋಡ್ರಿ, ನಾವು ಬೇರೆ ಏನೋ ವಿಚಾರವನ್ನ ನಾವು ಗಮನವಿಟ್ಟು ನಾವು ನೋಡೋದು ಬಿಡ, ವಿಸ್ಡಮ್ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಕೂಡ ದೇವರು ಒಂದು ಪ್ರಾಮುಖ್ಯವಾದಂತ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮೆಸೇಜ್ ಏನು ಅಂತಂದ್ರೆ, ಇಫ್ ಯು ವಾಂಟ್ ವಿಸ್ಡಮ್, ಕಮ್ ಟು ಮೀ. Hallelujah. The wisdom is in him ante. Hallelujah. Wisdom ಎಲ್ಲಿದೆ ಅಂತೆ? ದೇವರಲ್ಲಿ. The fear of the Lord is the beginning of the wisdom. Hallelujah. ಯೆಹೋವನ ಭಕ್ತಿಯ ಜ್ಞಾನಕ್ಕೆ ಆಧಾರ ಆಗಿದೆ. Hallelujah. ನಮ್ಗೆ ಜ್ಞಾನ ಬೇಕಾ? Hallelujah. ಜ್ಞಾನ ಬೇಕಾ? AI ನಲ್ಲಿ ಸಿಕ್ಕೋದಿಲ್ಲ, ವೆಬ್ಸೈಟ್ ನಲ್ಲಿ ಸಿಕ್ಕೋದಿಲ್ಲ, Hallelujah, ಗೂಗಲ್ ನಲ್ಲಿ ಸಿಕ್ಕೋದಿಲ್ಲ, ಬೇರೆ ಯಾವುದೋ ಒಂದು ಇಡೀ ವರ್ಲ್ಡ್ ನಲ್ಲಿ ಇರುವಂತ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲೂ ಕೂಡ ನಮ್ಗೆ ವಿಸ್ಡಮ್ ಸಿಕ್ಕಲ್ಲ. Hallelujah. ಹಾಗಾಗಿ ಎಲ್ಲಿಯೂ ಕೂಡ ವಿಸ್ಡಮ್ ಸಿಕ್ಕೋದಿಲ್ಲ. ಇಫ್ ಯು ವಾಂಟ್ ಟ್ರೂ ವಿಸ್ಡಮ್, ಇಟ್ಸ್ ಓನ್ಲಿ ವಿತ್ ಗಾಡ್. Whoever finds wisdom finds life. ವಿಸ್ಡಮ್ ಅಂದ್ರೆ ಏನ್ ಗೊತ್ತಾ? ಫೈಂಡಿಂಗ್ ಜೀಸಸ್. Hallelujah. ಯಾರಿಗೆ ವಿಸ್ಡಮ್ ಇರ್ತದೆ, he will never leave Jesus. ಯೇಸು ಸ್ವಾಮಿ ಬಿಟ್ಕೊಡುವುದೇ ಇಲ್ಲ. Hallelujah. ಯಾಕೆ ವಿಸ್ಡಮ್ ಬಗ್ಗೆ ಹೇಳ್ತಾ ಇದ್ರೆ, ವಿಸ್ಡಮ್ ಅಂದ್ರೆ ಜೀಸಸ್ ಕ್ರೈಸ್ಟ್. Hallelujah. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಲೋಕದವ್ರಿಗೆ ಎಷ್ಟು ವಿಸ್ಡಮ್ ಇದ್ರೆ, they are not accepting Jesus, if they are not following Jesus, they don't have wisdom. This world's wisdom is waste. Hallelujah. ಈ ಲೌಕಿಕವಾದಂತ ಜ್ಞಾನ, ಅದು ಜ್ಞಾನ ಅಲ್ಲ, ಅದು ಹಾಳಾಗುವಂತ ಒಂದು ವಿಚಾರವಷ್ಟೇ. ಇಟ್ಸ್ ಏನಂತ ಹೇಳ್ಬೋದು, ಒಂದು ರೀತಿಯಲ್ಲಿ ಡಿಸೀವಿಂಗ್. Hallelujah. ಬಟ್ ನಿಜವಾದ ಜ್ಞಾನ ಅಂದ್ರೆ ದೇವರನ್ನ ಕಂಡುಕೊಳ್ಳುವಂಥದ್ದು. Hallelujah. When you understand who God is, then you have wisdom. Hallelujah. ಹಾಗಾಗಿ ಮೊದಲನೇ ವಿಚಾರ ದೇವರು ಏನ್ ಮಾತಾಡ್ತದೆ ಅಂದ್ರೆ, ನಮಗೆ ಈ ವರ್ಷ ದೇವರು ಜ್ಞಾನವನ್ನು ಕೊಡ್ಲಿಕ್ಕಿದ್ದಾರೆ. Hallelujah. ಒಡೆ ಏನಂತ ಹೇಳ್ಬೋದು, ಒಂದು ಹ್ಯಾಪಿ ನ್ಯೂಸ್ ಇದು. Hallelujah. ಸೊಲೊಮನ್ ಕೇಳಿದ ಜ್ಞಾನ, ನಮ್ಗೆ ಈ ವರ್ಷ ದೇವರು ಕೊಡ್ತಾ ಇರೋದು ಜ್ಞಾನ. Hallelujah. ಈ ಒಂದು ಸಮಯದಲ್ಲಿ ನೋಡ್ಕೊಳ್ಳೋದ ಜ್ಞಾನ ಎಲ್ಲಿ ಇದೆ ಅಂತಂದ್ರೆ, ಇಲ್ಲಿ ಇದೆ ಜ್ಞಾನ, ಇಲ್ಲಿ ಇದೆ. ಬಟ್ ಆದ್ರೆ ದೇವರು ಹೇಳ್ತಿದ್ರೆ, ಇಲ್ಲಿ ಇರುವಂತ ಜ್ಞಾನವನ್ನ ಈ ವರ್ಷ ನೀನು ಉಪಯೋಗ ಮಾಡಬೇಕು ಅಂತಂದ್ರೆ ನಿನಗೆ ಬಲ ಬೇಕು. ಬಲ ಎಲ್ಲಿದೆ? ದೇವರು ಇಲ್ಲಿ ಬಲ. Hallelujah. So God is taking a wisdom to next level, is the strength. Hallelujah. When you have wisdom and when you have strength, you can do the right things in life. Hallelujah. Hallelujah. ಹಾಗಾಗಿ ಬರೀ ವಿಸ್ಡಮ್ ಕೊಟ್ಬಿಟ್ಟು ನಮ್ಮ ಹತ್ರ ಸ್ಟ್ರೆಂತ್ ಇಲ್ಲ ಅಂತಂದ್ರೆ ನೋ ಯೂಸ್. ಕಾರ್ ಕೊಟ್ಬಿಟ್ಟು ಪೆಟ್ರೋಲ್ ಕೊಟ್ಟಿಲ್ಲ ಅಂದ್ರೆ ಎಲೆಕ್ಟ್ರಿಕ್ ಅಂತ ಹೇಳ್ಬಿಡಿ. ಸರಿ, ಕಾರ್ ಕೊಟ್ಬಿಟ್ಟು ಎಲೆಕ್ಟ್ರಿಕ್ ಇಲ್ಲ ಅಂದ್ರೆ, ಯಾವ್ದು ರೀತಿಯಲ್ಲಿ ಕೂಡ ನಾವು ಆಲೋಚನೆ ಮಾಡಿದ್ರೆ, ಒಂದು ಕೊಟ್ಟು ಒಂದನ್ನೇ ಹಿಡಿದ್ರೆ, ಅಂದ್ರೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದನ್ನ ಹಿಡಿದ್ರೆ ನೋ ಯೂಸ್, ನೋ ಯೂಸ್. Hallelujah. ಮನೇನೆ ಕೊಟ್ಬಿಟ್ಟು ಮನೆ ಲಾಕ್ ಮಾಡಿ ಬೀಗ ಯಾರೋ ತಗೊಂಡು ಹೋಗ್ಬಿಟ್ರೆ, Hallelujah, ಏನ್ ಬೇಕಾದ್ರೂ ಯೋಚನೆ ಮಾಡಿ ಎಲ್ಲಾ ಕೈಯಲ್ಲಿ ಕೊಟ್ಟಿ, ಆದ್ರೆ ಅದನ್ನ ಉಪಯೋಗ ಮಾಡೋದ್ ಕೈಯಲ್ಲಿ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಅದೇ ರೀತಿಯಲ್ಲಿ ವಿಸ್ಡಮ್ ಕೊಟ್ಟು, ವಿಸ್ಡಮ್ ಬೇಕಾಗಿರೋ ಸ್ಟ್ರೆಂತ್ ಇಲ್ಲ ಅಂದ್ರೆ ನೋ ಯೂಸ್. ಗಾಡ್ ಇಸ್ ಸೋ ಮರ್ಸಿಫುಲ್. ಹೇಳ್ತಾ ಇದಾರೆ, ವಿಸ್ಡಮ್ ಕೊಡ್ತಾ ಇದ್ದೇನೆ ಈ ವರ್ಷ, ನಾನು ನಿಮ್ಗೆ ಈ ವರ್ಷ ಸ್ಟ್ರೆಂತ್ ನ ಕೊಡ್ತಾ ಇದ್ದೇನೆ. ಎಂಥ ಸ್ಟ್ರೆಂತ್ ಅಂತಂದ್ರೆ, ದಟ್ ಸ್ಟ್ರೆಂತ್ ವಿಲ್ ನಾಟ್ ಗ್ರೋ ವೇರಿ. ಆ ಒಂದು ಬಲ ಕಮ್ಮಿ ಆಗಲ್ಲ. Hallelujah. Strength of an ox, strength of an eagle, strength of a lion, I am going to give to you. Hallelujah. Strength of a supernatural. Hallelujah. ಈ ಒಂದು ಸ್ಟ್ರೆಂತ್ ಕಮ್ಮಿ ಆಗಲ್ಲ. ಯಾಕೆ ಗೊತ್ತಾ? ಈ ಒಂದು ಸ್ಟ್ರೆಂತ್ ಯಾಕೆ ಕಮ್ಮಿ ಆಗಲ್ಲ ಅಂತಂದ್ರೆ, ಈ ಒಂದು ಸ್ಟ್ರೆಂತ್ ಅನ್ನ ನಾವು ನಾರ್ಮಲ್ ಆಗಿ ಊಟ ಮಾಡಿ ತಗೊಂಡಿರುವಂತ ಸ್ಟ್ರೆಂತ್ ಅಲ್ಲ, ಇಲ್ಲಿಂದ ತಗೊಂಡಿರುವಂತ ಸ್ಟ್ರೆಂತ್, ವರ್ಡ್ ಆಫ್ ಗಾಡ್ ಇಂದ ತಗೊಂಡಿರುವಂತ ಸ್ಟ್ರೆಂತ್ ಯಾವತ್ತೂ ಕೂಡ ಡ್ರೈನ್ ಔಟ್ ಆಗೋದಿಲ್ಲ. ಅದು ಯಾವಾಗ ಡ್ರೈನ್ ಔಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ, ದೇರ್ ಇಸ್ ಎ ನ್ಯೂ ಸೀಸನ್ ಆಫ್ ರಿನ್ಯೂವಲ್. Hallelujah. Hallelujah. ಹಾಗಾಗಿ ಒಂದು ದಿನ ಕೂಡ ನಾವು ಆರ್ ನಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ನೋಡ್ರಿ, ಏನು ಅಂತಂದ್ರೆ, ದ ಮೆಸೇಜ್ ಈಸ್ ವೆರಿ ಸಿಂಪಲ್. If you want wisdom, if you want strength, you need to rest. Hallelujah. Quietly in God. Hallelujah. ವರ್ಷದಲ್ಲಿ ವಿಸ್ಡಮ್ ಅಂದ್ರೆ ಎಲ್ಲಾದ್ರಲ್ಲಿ ಹೋಗಿ ನನಗೆ ಗೊತ್ತು ಎಲ್ಲ, ನಾನು ಇದು ಸಾಲ್ವ್ ಮಾಡಬೇಕು, ಇದು ಸಾಲ್ವ್ ಮಾಡಬೇಕು.
ಈ ವರ್ಷ ದೇವರು ನಮ್ಗೆ ಸ್ಟ್ರೆಂತ್ ಕೊಟ್ಟಿದಾರಂತ ಹೋಗಿ ಎಲ್ಲಾ ತರ ಕೆಲಸ ಮೈ ಮೇಲೆ ಹಾಕೊಳ್ಳೋದು. ನೋ, ಇಫ್ ಯು ಹ್ಯಾವ್ ಸ್ಟ್ರೆಂತ್, ಇಫ್ ಯು ಹ್ಯಾವ್ ವಿಸ್ಡಮ್, ಕ್ವೈಟ್ಲಿ ಬಿ ಇನ್ ದ ಲಾರ್ಡ್. Hallelujah. ಮತ್ತೆ ಕ್ವೈಟ್ಲಿ ಟು ಬಿ ಇನ್ ದ ಲಾರ್ಡ್, ಗಾಡ್ ಹ್ಯಾಸ್ ನಾಟ್ ಗಿವನ್ ಮಿ ಸ್ಟ್ರೆಂತ್. ಹಾಲೆಲೂಯಾ. ಸುಮ್ಮನೆ ದೇವರಲ್ಲಿ ಇರೋದಕ್ಕೆ, ರೆಸ್ಟ್ ಮಾಡೋಕ್ಕೆ ದೇವರು ನಮಗೆ ವಿಸ್ಡಮ್ ಕೊಡಲಿಲ್ಲ, ದೇವರು ನಮಗೆ ಬಲ ಕೊಡಲಿಲ್ಲ. ಆದ್ರೆ ಎರಡನ್ನು ಉಪಯೋಗ ಮಾಡುವಂಥ ಸಮಯದಲ್ಲಿ, ಆ ಒಂದು ಸಾಮರ್ಥ್ಯದಲ್ಲಿ ಮಾಡುವಂಥ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಗಾಡ್ ವಿಲ್ ಟೇಕ್ ಯು. ಆ ಒಂದು ಎಲ್ಲ ಯಾವ ಒಂದು ಪರಿಸ್ಥಿತಿಯಲ್ಲಿ ಬೇಕೋ ನೀನು ಎಲ್ಲೋ ಇರ್ತೆ ಎಳ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ತಾರೆ. ಯಾಕೆಂದ್ರೆ ಇಲ್ಲಿ ವಿಸ್ಡಮ್ ಬೇಕಾಗಿದೆ, ಇಲ್ಲಿ ಸ್ಟ್ರೆಂತ್ ಬೇಕಾಗಿದೆ, ಅದಕ್ಕೆ ನೀನು ಇದೆಯಾ. ಹಾಲೆಲೂಯಾ. ಎಲ್ಲೋ ಒಂದ್ ಕಡೆ ನಿನ್ನ ನೀಡಿದೆ, ಗಾಡ್ ವಿಲ್ ಮೇಕ್ ಯು ಟು ಸ್ಟ್ಯಾಂಡ್ ದೇರ್. ಅಲ್ಲಿ ನೀನು ಮಾತಾಡ್ಬೇಕು. ಎಲ್ಲಾ ಕಡೆ ಹೋಗಿ ಮಾತಾಡಬಾರ್ದು, ಎಲ್ಲಾ ಕಡೆ ಹೋಗಿ ಬಲ ಪ್ರದರ್ಶನ ಮಾಡಬಾರ್ದು, ಎಲ್ಲಾ ಕಡೆ ಹೋಗಿ ನಾನೇ ಅಂತ ಹೇಳ್ಬಾರ್ದು. ಆದ್ರೆ ನಿಜವಾದಂತ ಬಲ, ನಿಜವಾದಂತ ಜ್ಞಾನ ಇರುವುದೇ ಸೈಲೆನ್ಸ್. Hallelujah. Hallelujah. If you are speaking less, you have wisdom. Hallelujah. ಹೇಳ್ತಾರಲ್ಲ, ಖಾಲಿ ಪಾತ್ರ ಜಾಸ್ತಿ ಸೌಂಡ್ ಮಾಡುತ್ತೆ ನಂಗೆ. ನಾವು ಯಾವಾಗೂ ಸೌಂಡ್ ಮಾಡುವಂಥವ್ರಲ್ಲ, ಆರಾಮಾಗಿರುವಂಥವ್ರು. ಯಾವಾಗ ಬೇಕಾ ಮಾತಾಡ್ತೀವಿ, ಯಾವಾಗ ಬೇಡವಾ ಮಾತಾಡಲ್ಲ. Hallelujah. Hallelujah. ಇವತ್ತು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ವಿಸ್ಡಮ್ ಹೆಂಗೆ ವರ್ಕ್ ಆಗ್ತದೆ ಅಂತಂದ್ರೆ, ಇಟ್ಸ್ ನಾಟ್ ನನ್ಗೆಲ್ಲಾ ಗೊತ್ತು, ನಾನು ಎಲ್ಲಾ ಹೇಳ್ತೀನಿ ಅಂತಲ್ಲ, ನನಗೆಲ್ಲಾ ಗೊತ್ತು, ಆದ್ರೆ ಏನ್ ಹೇಳ್ಬೇಕು ಅದನ್ನೇ ಹೇಳ್ತೇನೆ ಅನ್ನೋದು ವಿಸ್ಡಮ್. ನೋಡ್ರಿ, ಈ ಒಂದು ವರ್ಷ ಸ್ಟಾರ್ಟ್ ಮಾಡುವಾಗ ದೇವರು ನಮ್ಮ ಹತ್ರ ವೆರಿ ಇಂಪಾರ್ಟೆಂಟ್ಲಿ ಮಾಡ್ತದೆ. ಈ ವರ್ಷ ನಾನು ನಿಮ್ಗೆ ಸ್ಟ್ರೆಂತ್ ಕೊಡ್ತೇನೆ, ಈ ವರ್ಷ ನಾನು ನಿಮ್ಗೆ ವಿಸ್ಡಮ್ ಕೊಡ್ತಾನೆ, ಆದ್ರೆ ಅದನ್ನು ಉಪಯೋಗ ಮಾಡ್ಬೇಕಾಗಿರೋದು ನಿಮ್ ಕೈಯಲ್ಲಿ ಇದೆ. ಅದಕ್ಕೆ ದೇವರು ಬೇರೆ ಏನೋ ವಾಕ್ಯವನ್ನ ಕೊಡ್ತಾ ಇಲ್ಲ. ವಿಸ್ಡಮ್ ಮತ್ತೆ ಸ್ಟ್ರೆಂತ್ ಬೇಕಂದ್ರೆ ಎಲ್ಲಿದೆ ಅಂತ, ದೇವರಲ್ಲಿ ಇದೆ ಅಂತೆ. ಜೋಬ್ ಚಾಪ್ಟರ್ 12 ವರ್ಸ್ 13 ಹೇಳ್ತಾರೆ, ಇನ್ ಹೇಮ್ ಇಸ್ ವಿಸ್ಡಮ್, ಇನ್ ಹೇಮ್ ಇಸ್ ಸ್ಟ್ರೆಂತ್ ಅಂತೆ. ಆತನಲ್ಲಿ ಜ್ಞಾನವೂ ಇದೆ, ಆತನಲ್ಲಿ ಬಲವೂ ಇದೆ, ಶಕ್ತಿ ಇದೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ಹಾಲೆಲೂಯಾ. ಹಾಗಾಗಿ ನೋಡ್ರಿ, ನಾವು ಆತನಲ್ಲಿ ಇದೆ ಅಂತಂದ್ರೆ ವಿ ನೀಡ್ ಟು ಗೋ ಟು ಗಾಡ್. ಈ ವರ್ಷ ದೇವರ ಹತ್ರ ನಾವು ಹೋಗ್ಬೇಕು. ಹಾಲೆಲೂಯಾ. ಹೋದ ವರ್ಷ ಹೇಗೋಯ್ತೋ ಗೊತ್ತಿಲ್ಲ, ಹೋದ ವರ್ಷ ಏನಾಯ್ತೋ ಗೊತ್ತಿಲ್ಲ, ಆದ್ರೆ ಈ ವರ್ಷ ದೇವರ ಸಮ್ಮುಖದಲ್ಲಿ ನಾವು ಕಳಿಬೇಕು ಸಮಯ. ಹಾಲೆಲೂಯಾ. ದೇವರ ಸಮ್ಮುಖದಲ್ಲಿ ಸಮಯ ಕಳೆಯುವಾಗ ನಿಮಗೆ ಜ್ಞಾನ ಇದೆ, ದೇವರ ಸಮ್ಮುಖದಲ್ಲಿ ನೀವು ಸಮಯ ಕಳೆಯುವಾಗ ನಿಮ್ಮ ಬಳಿ ಶಕ್ತಿ ಇದೆ, ಬಲ ಇದೆ. ಹಾಲೆಲೂಯಾ. ಏನ್ ವಿಚಾರ ಆದ್ರೂ ಕೂಡ ಜ್ಞಾನ ಇಲ್ಲಿ ವರ್ಕ್ ಮಾಡುತ್ತೆ. ಎಂತ ವಿಚಾರ ಬಂದ್ರು ಕೂಡ ಬಲ ನಮ್ಮನ್ನು ಕಾರ್ಯ ಮಾಡ್ತದೆ. ಹಾಲೆಲೂಯಾ. ಹಾಗಾಗಿ ದೇವರು ಈ ದಿನ ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಕ್ವಯಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ. ಮನುಷ್ಯನ ಒಂದು ಬಲ ಎಲ್ಲಿ ಇದೆ ಅಂತಂದ್ರೆ, ಅವನ ಒಂದು ವಿಶ್ರಾಂತಿಯಲ್ಲಿ ಇದೆ. ಹಾಲೆಲೂಯಾ. ಅವನು ವಿಶ್ರಾಂತಿ ತಗೊಳ್ತಾ ಇದ್ದಾನೆ ಅಂತಂದ್ರೆ ಅವನು ಲೇಸಿ ಅಂತ ಅಲ್ಲ, ಅವನು ಸ್ಟ್ರೆಂತ್ ನ ರೀಚಾರ್ಜ್ ಮಾಡ್ತಾ ಇದ್ದಾನೆ. ಸ್ಟ್ರೆಂತ್ ಅನ್ನ ರೈಟ್ ಟೈಮ್ಗೆ ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ಒಂದು ಲಯನ್ ಆಲ್ಮೋಸ್ಟ್ 20 hours ನಿದ್ದೆ ಮಾಡುತ್ತೆ. ಬಿಕಾಸ್ ಅದು ಬೇಕಾಗಿರೋ ಉಳಿದಿರೋ 4 hours 5 hours ಅಲ್ಲಿ ಬೇಕಾಗಿರೋದು ತಗೊಳ್ತದೆ. ಬಿಕಾಸ್ ಅದು ರೆಸ್ಟ್ ಮಾಡ್ತಾ ಇದೆ, ಅಂದ್ರೆ ಲೇಸಿ ಅಂತಲ್ಲ, ಅದ್ರ ಒಂದು ಸ್ಟ್ರೆಂತ್ ಅನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ರೀಚಾರ್ಜ್ ಮಾಡ್ತಾ ಇದೆ. ಆ ಒಂದು ಸಾರಿ ರೀಚಾರ್ಜ್ ಮಾಡಿದ್ಮೇಲೆ ಫುಲ್ ಪೊಟೆನ್ಷಿಯಲ್ ಅಲ್ಲಿ ಮಾಡುವಂತ ಒಂದು ಹಂಟ್, ಅದಕ್ಕೆ ಕಿಂಗ್ ಆಫ್ ಜಂಗಲ್ ಅಂತ ಕರೀತಾರೆ, ಕಿಂಗ್ ಆಫ್ ದ ಫಾರೆಸ್ಟ್ ಅಂತ ಕರೀತಾರೆ. ಹಾಲೆಲೂಯಾ. ಆ ರೀತಿಯಲ್ಲಿ ವಿ ನೀಡ್ ಟು ಫೋಕಸ್. ನಾವು ಲಯನ್ ತರ 20 hours ಮಲ್ಕೊಳ್ರಿ ಅಂತ ನಾನು ಹೇಳ್ತಲ್ಲ. ನೀವು ಏನ್ ಮಾಡ್ತೀರೋ ರೆಸ್ಟ್ ಇಂದ ಮಾಡಿ, ಆರಾಮಾಗಿ ಮಾಡಿ, ದೇವರ ಮೇಲೆ ಡಿಪೆಂಡ್ ಆಗಿ ಮಾಡಿ. ನಿಮ್ಗೆ ದೇವರು ಆ ಒಂದು ಸಮಯದಲ್ಲಿ ಬಲವನ್ನ ಕೊಡ್ತಾರೆ, ಆ ಒಂದು ಸಮಯದಲ್ಲಿ ಜ್ಞಾನವನ್ನ ಕೊಡ್ತಾರೆ. ಹಾಲೆಲೂಯಾ. ಎಲ್ಲಾ ಟೈಮಲ್ಲಿ ಹೋಗಿ ಎಲ್ಲಾದ್ರಲ್ಲೂ ನಾನು ಮಾತಾಡ್ಬೇಕು ಅನ್ಬಿಡ್ರಿ, ಅದು ವಿಸ್ಡಮ್ ಅಲ್ಲ. ಹಾಲೆಲೂಯಾ. ಯಾವ ಟೈಮ್ ನಲ್ಲಿ ಏನ್ ಮಾತಾಡ್ಬೇಕು ಆ ಮಾತಾಡುವುದೇ ವಿಸ್ಡಮ್. ಹಾಲೆಲೂಯಾ. ಹಾಗಾಗಿ ಈ ಒಂದು ವರ್ಷದಲ್ಲಿ ಸೂಪರ್ ನ್ಯಾಚುರಲ್ ವಿಸ್ಡಮ್, ಸೂಪರ್ ನ್ಯಾಚುರಲ್ ಸ್ಟ್ರೆಂತ್ ಕಮ್ಸ್ ಫ್ರಮ್ ದ ಲಾರ್ಡ್ ಇಫ್ ಯು ಆರ್ ನಿಯರ್ ಟು ಹಿಮ್. ಹಾಲೆಲೂಯಾ. ಇವತ್ತು ದಿನ ದೇವರ ಮಾತ್ರ ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, ನಾವು ಸಮಾಧಾನವಾಗಿ ಆತನಲ್ಲಿ ಇರ್ಬೇಕಂತ. ಹಾಲೆಲೂಯಾ. ಏನೇ ವಿಚಾರಗಳಾದ್ರೂ ಕೂಡ ವಿ ನೀಡ್ ಟು ರೆಸ್ಟ್ ಇನ್ ಗಾಡ್, ನಾಟ್ ಇನ್ ಏನಂತ ಬೇರೆ ಒಂದು ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ. ಆದ್ರೆ ಸಮಾಧಾನದಿಂದ ವಿಶ್ರಾಂತಿಯಿಂದ ದೇವರ ಬಳಿ ನೀವು ಇರ್ರಿ. ನೀವು ದೇವರ ಬಳಿ ಇರುವಾಗ ನಿಮ್ಮನ್ನ ದೇವರು ಯಾವ ರೀತಿಯಲ್ಲಿ ಮಾರ್ಪಡಿಸ್ತಾರೆ ಅಂತಂದ್ರೆ, ನೀನು ಎಷ್ಟು ದೇವರ ಬಳಿ ನೀನು ಸಮಾಧಾನ ವಿಶ್ರಾಂತಿಯನ್ನ ನೀನು ಪಡೆದುಕೊಳ್ತೀಯ, ಅಷ್ಟು ರಿನ್ಯೂ ಆಗ್ತೀಯ, ಅಷ್ಟು ಮೈಂಡ್ ರಿನ್ಯೂ ಆಗ್ತದೆ, ಅಷ್ಟು ಹಾರ್ಟ್ ರಿನ್ಯೂ ಆಗ್ತದೆ, ಅಷ್ಟು ಬಾಡಿ ರಿನ್ಯೂ ಆಗ್ತದೆ, ಅಷ್ಟು ಲೈಫ್ ರಿನ್ಯೂ ಆಗ್ತದೆ, ಟ್ರಾನ್ಸ್ಫಾರ್ಮೇಶನ್ ಆಗಿರ್ತದೆ. ಹಾಲೆಲೂಯಾ. ಸೊ ಈ ಒಂದು ವರ್ಷದಲ್ಲಿ ದೇವರು ಬೇಕಾಗಿರುವಂತ ಜ್ಞಾನವನ್ನು ನಮಗೆ ಕೊಡ್ಲಿಕ್ಕಿದ್ದಾರೆ. ಹಾಗಾಗಿ ಈ ವರ್ಷವನ್ನ ನಾವು ಸ್ಟಾರ್ಟ್ ಮಾಡುವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ದೇವರ ಬಳಿ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೇವೋ ಅಷ್ಟು ಜ್ಞಾನವನ್ನು ಹೊಂದಿಕೊಳ್ತೇವೆ, ಅಷ್ಟು ಒಂದು ಸ್ಟ್ರೆಂತ್ ನಾವು ಹೊಂದಿಕೊಳ್ತೇವೆ. ಹಾಗಾಗಿ ವಿಶೇಷವಾಗಿ ನಾವು ನೋಡ್ಬೇಕಂತಂದ್ರೆ, ನೋಡ್ರಿ, ಜ್ಞಾನ ನಮ್ಗೆ ಹೇಗೆ ಉಂಟಾಗ್ತದೆ ಅಂತಂದ್ರೆ ದೇವರ ಬಳಿ ನೀವು ರೆಸ್ಟ್ ಮಾಡ್ಬೇಕು, ಅವಾಗ ನಿಮ್ಗೆ ಜ್ಞಾನ ಉಂಟಾಗ್ತದೆ. ನಿಮ್ಮ ಒಂದು ಸೈಲೆನ್ಸೇ ಒಂದು ಪವರ್, ನಿಮ್ಮ ಒಂದು ಸೈಲೆನ್ಸೇ ನಿಮ್ಮ ಒಂದು ಇಂಟೆಲಿಜೆನ್ಸ್.
ನಿಮ್ಮ ಒಂದು ಸೈಲೆನ್ಸೇ ನಿಮ್ಮ ಒಂದು ಏನಂತ ಹೇಳ್ಬೋದು, ಒಂದು ಸ್ಟ್ರೆಂತ್ ಆಗಿದೆ, ಒಂದು ಪವರ್ ಆಗಿದೆ. ಸಂಗಿ 7:19 ಓದ್ಕೊಳ್ಳೋಣ. 10 ಮಂದಿ ಅಧಿಕಾರಿಗಳಿಂದ ಪಟ್ಟಣಕ್ಕೆ ಉಂಟಾಗುವ ಬಲಕ್ಕಿಂತಲೂ ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲವು ಹೆಚ್ಚು ಎಂಬುದಾಗಿ. ಹಲ್ಲೆಲೂಯಾ. ಏನಂತ ನೋಡ್ರಿ, 10 ಮಂದಿ ಅಧಿಕಾರಿಗಳಿಂದ ಪಟ್ಟಣಕ್ಕೆ ಏನಾಗ್ತದಂತೆ, ಬಲ ಉಂಟಾಗ್ತದೆ. 10 ಮಂದಿ ಅಧಿಕಾರಿಗಳು ಸ್ಟ್ರಾಂಗ್ ಆಗಿದ್ರೆ ಅವರಿಂದ ಏನಂತ ಪಟ್ಟಣಕ್ಕೆ ಬಲ ಉಂಟಾಗ್ತದಂತೆ. ಆ ಒಂದು ಬಲಕ್ಕಿಂತ ಕೂಡ ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲವು ಹೆಚ್ಚು ಎಂಬುದಾಗಿ. ಹಲ್ಲೆಲೂಯಾ. ಜ್ಞಾನಿಗೆ ಏನು ಉಂಟಾಗ್ತದಂತೆ, ಬಲ. ಅಂದ್ರೆ ನೋಡ್ರಿ, ಒಂದು ಮನುಷ್ಯ ಒಂದು 10 ಜನರು 10 ಒಂದು ಅಧಿಕಾರಿಗಳು ಒಂದು ಪಟ್ಟಣವನ್ನ ಕಾಪಾಡೋದಕ್ಕಿಂತ ಒಂದು ಜ್ಞಾನಿಗೆ ಅವನ ಜ್ಞಾನದಲ್ಲಿ ಒಂದು ಬಲ ಬರ್ತದೆ, ಆ ಬಲ ಜಾಸ್ತಿ ಅಂತ ಇನ್ನು. ಹಲ್ಲೆಲೂಯಾ. ವಾವ್, ಎಂತ ಒಂದು ಮಾತು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಒಳಗಡೆ ಇರುವಂತ ವಿಸ್ಡಮ್ ನಮ್ಗೆ ಒಂದು ಸ್ಟ್ರೆಂತ್ ಅನ್ನ ಕೊಡ್ತದೆ. ಹಲ್ಲೆಲೂಯಾ. ಇದು ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ವಿಸ್ಡಮ್ ಇದ್ರೆ ಆ ವಿಸ್ಡಮ್ ಏನಂತಂದ್ರೆ ಸ್ಟ್ರೆಂತ್ ನ ಪ್ರೊಡ್ಯೂಸ್ ಮಾಡ್ತದೆ. ಹಲ್ಲೆಲೂಯಾ. ಆ ಸ್ಟ್ರೆಂತ್ 10 ರೂಲರ್ಸ್ ಗಿಂತ ಜಾಸ್ತಿ ಇದೆ. ಹಲ್ಲೆಲೂಯಾ. ಅಂದ್ರೆ ಏನು ಅರ್ಥ ಅಂತಂದ್ರೆ, ನಿನ್ನಲ್ಲಿರುವಂತ ವಿಸ್ಡಮ್ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರೆಂತ್ 10 times more than the authorities. Hallelujah. Then the people who are in power, ಅವ್ರಿಗಿಂತ 10 times ನಿನ್ನ ಒಳಗಡೆ ಇರುವಂತ ಸ್ಟ್ರೆಂತ್. ಯಾಕೆ? ಆ ಸ್ಟ್ರೆಂತ್ ಎಲ್ಲಿಂದ ಬಂದಿದ್ರೆ ವಿಸ್ಡಮ್ ಇಂದ ಬಂದಿದೆ. Hallelujah. ಈ ಒಂದು ದಿನ ಕರೆಕ್ಟ್ ಆಗಿ ನಾವು ಈ ಮೆಸೇಜ್ ಅರ್ಥ ಮಾಡ್ಕೊಳ್ಬಿಟ್ಟಾದ್ರೆ, ಈ ವರ್ಷದಲ್ಲಿ ಬರುವಂತ ಪ್ರಾಬ್ಲಮ್ಸ್ ಗಳನ್ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ, ಯು ನೀಡ್ ಟು ಬಿ ಕ್ಲೋಸರ್ ಟು ಗಾಡ್ ಅಂಡ್ ರೆಸ್ಟ್ ಇನ್ ಗಾಡ್ಸ್ ವರ್ಡ್ ಅಂಡ್ ಏನಂತ ಹೇಳ್ಬೋದು, ಟೇಕ್ ಏನ್ ಅಂತ ಹೇಳ್ಬೋದು, ಸೈಲೆಂಟ್ ಟೈಮ್ ವಿತ್ ಗಾಡ್ ಆಲ್ವೇಸ್. Hallelujah. If you are going to do something tomorrow, spend some time with God. Hallelujah. ನಾಳೆ ಏನಾದ್ರೂ ದೊಡ್ಡ ಕಾರ್ಯ ಮಾಡ್ಬೇಕಾಗ್ತದೆ, ಒಂದು ಸ್ವಲ್ಪ ಸಮಯ ದೇವರ ಉತ್ತರ ಸಮಯ ಕಳೀರಿ. ಯಾಕೆ ಅಂತಂದ್ರೆ, ದಟ್ ಟೈಮ್ ಯು ರಿಫ್ರೆಶಿಂಗ್ ಯುವರ್ ಸೆಲ್ಫ್, ದಟ್ ಟೈಮ್ ಯು ರಿನ್ಯೂವಿಂಗ್ ಯುವರ್ ಸೆಲ್ಫ್, ದಟ್ ಟೈಮ್ ಯು ರಿಚಾರ್ಜಿಂಗ್ ಯುವರ್ ಸೆಲ್ಫ್, ದಟ್ ಟೈಮ್ ಯು ಆರ್ ರೀಕನೆಕ್ಟಿಂಗ್ ವಿತ್ ಗಾಡ್, ದಟ್ ಟೈಮ್ ಯು ಆರ್ ಬಿಲ್ಡಿಂಗ್ ಎ ರಿಲೇಶನ್ಶಿಪ್ ವಿತ್ ಗಾಡ್. ದಟ್ ಈಸ್ ವಾಟ್ ಮ್ಯಾಂಡೇಟರಿ. Hallelujah. ಆಮೇಲೆ ಹೋಗ್ರಿ, ಯು ವಿಲ್ ಬಿ ಸಕ್ಸಸ್ಫುಲ್. Hallelujah. ದೇವರು ಯಾಕೆ ಮಾತನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೇ ಹೋಗ್ರಿ, ಏನೇ ಮಾಡ್ರಿ, ಬಟ್ ಏನಾಗಿರ್ಬೇಕಂತಂದ್ರೆ, ನಾವು ವಿಸ್ಡಮ್ ಮತ್ತೆ ಸ್ಟ್ರೆಂತ್ ಬೇಕಂತಂದ್ರೆ ನನ್ನ ಬಳಿಗೆ ಬನ್ನಿ. Hallelujah. Remain in me and you will find wisdom. Remain in me and you will find strength ಅಂತ ದೇವರು ಹೇಳ್ತಾ ಇದ್ದಾರೆ. Hallelujah. The silence is the key. Hallelujah. The quietness is the key that tells the rest I am doing in the Lord is the trust that I have in Him. Hallelujah. ನಾನು ದೇವರಲ್ಲಿ ಸಮಾಧಾನದಿಂದ ಇದ್ದೀನಿ ಅಂತಂದ್ರೆ ನಾನು ಏನೂ ಮಾಡ್ತಾ ಇಲ್ಲ ಅಂತ ಅಲ್ಲ, ಆದ್ರೆ ದೇವರು ಮಾಡ್ತಾರೆ, ನಾನು ಸುಮ್ಮನೆ ಇರಬೇಕು ಅಂತ ಹೇಳ್ಬಿಟ್ಟು. Hallelujah. The more God will do and the less you need to think of it. Hallelujah. ನಾವೇನ್ ಮಾಡ್ತೀವಿ ಅಂದ್ರೆ, the more we think and the less we do. Hallelujah. Today in this year we will reverse it. ಏನು ಅಂತಂದ್ರೆ, reverse the pattern. The less you think and the more God will do. Hallelujah. Because you are trusting God. Hallelujah. Trust ಅಂತಂದ್ರೆ you know that God is going to do. God will do ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಎಲ್ಲಾ ಜ್ಞಾನ ವಿಶೇಷತೆ ಉಂಟಾಗುವುದು ಎಲ್ಲಿ ಅಂತಂದ್ರೆ ನಮ್ಮಲ್ಲಿ. ನೋಡ್ರಿ, ದೇವರು ಯಾಕೆ ಈ ಒಂದು ವಾಕ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಈ 2026 ನಲ್ಲಿ ನಿಮ್ಗೆ ಏನೇ ಲ್ಯಾಕಿಂಗ್ ಆದ್ರೂ ಕೂಡ ವಿಸ್ಡಮ್ ಲ್ಯಾಕಿಂಗ್ ಆಗಲ್ಲ. ನಿಮ್ಗೆ ಏನೇ ಲ್ಯಾಕಿಂಗ್ ಆದ್ರೂ ಕೂಡ ಸ್ಟ್ರೆಂತ್ ಲ್ಯಾಕಿಂಗ್ ಆಗಲ್ಲ. ನಿಮ್ಗೆ ಏನೇ ಲ್ಯಾಕಿಂಗ್ ಆದ್ರೂ ಕೂಡ ಇದೆರಡು ಕೂಡ ಕಂಬೈನ್ ಮಾಡಿ ವರ್ಕ್ ಮಾಡಿ ನಿಮ್ಮ ಲೈಫ್ ನ ಬಿಗರ್ ಮಾಡೋದಕ್ಕೆ, ಬೆಟರ್ ಮಾಡುವುದಕ್ಕಾಗಿ ಮತ್ತು ಎಲ್ಲಾ ಕಡೆಯಿಂದ ಒಂದು ರೀತಿಯಲ್ಲಿ ದೇವರ ಕೃಪೆನ ರಿಲೀಸ್ ಮಾಡುವುದಕ್ಕಾಗಿ ಈ ವರ್ಷವನ್ನ ದೇವರು ನೇಮಕ ಮಾಡುವಾಗ, ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ನೀಡ್ ಟು ಸ್ಟೇ ಕಾಮ್, ಕ್ವೈಟ್ ವಿತ್ ದ ಲಾರ್ಡ್. Hallelujah. ಏನು ಮಾಡಬಾರ್ದು, ನಮ್ಮ ಬಲದಿಂದ ಏನು ಮಾಡಬಾರ್ದು, ನಮ್ಮ ಜ್ಞಾನದಿಂದ ಏನು ಮಾಡಬಾರ್ದು. ಆದ್ರೆ ದೇವರ ಹತ್ರ ನಾವು ಸಮಯ ಕಳೆಯುವಾಗ, ದೇವರು ನಿಮ್ಮ ಹತ್ರ ನಿಮ್ಮ ಹೃದಯದಲ್ಲಿ ಏನ್ ವಿಚಾರಗಳನ್ನ ಮಾತಾಡ್ತಾರೋ ಆ ಒಂದು ವಿಚಾರಗಳಲ್ಲಿ ಕನ್ಫರ್ಮೇಶನ್ ತಕೊಂಡು ಮುಂದೆ ಹೋಗಿ ಮಾಡ್ರಿ. ಅರ್ಜೆಂಟ್ ಆಗಿ ಏನು ಮಾಡಬೇಡ್ರಿ. ಯಾಕೆ ಅಂತಂದ್ರೆ, ಈ ವರ್ಷದಲ್ಲಿ ದೇವರು ನಮ್ಗೆ ವಿಸ್ಡಮ್ ನ ಕೊಡ್ಲಿಕ್ಕಿದ್ದಾರೆ, ಸ್ಟ್ರೆಂತ್ ನ ಕೊಡ್ಲಿಕ್ಕಿದ್ದಾರೆ. ಅದೆರಡೂ ಕೂಡ ಅವರ ಬಳಿಯಿಂದ ಕೊಡ್ಲಿಕ್ಕಿದ್ದಾರೆ, ಹೊರತು ನಾವೇ ತೆಗೆದುಕೊಳ್ಳುವಂಥದ್ದಲ್ಲ. ನಾವು ಹೋಗಿ ಎಲ್ಲೋ ವೆಬ್ಸೈಟ್ ನಲ್ಲಿ ಕಲಿತುಕೊಳ್ಳುವಂಥದ್ದಲ್ಲ. ನಾವು AI ನಲ್ಲಿ ಏನಂತ ಒಂದು ಟೀಚಿಂಗ್ ತಗೊಳ್ಳೋದಂತಲ್ಲ. ನಾವು ಎಲ್ಲಿಯೂ ಕೂಡ ಸಿಕ್ಕಲ್ಲ ವಿಸ್ಡಮ್ ಅಂಡ್ ಸ್ಟ್ರೆಂತ್, ಓನ್ಲಿ ಇನ್ ಹಿಮ್. Hallelujah. If you are in him, stay quiet,
and tell, Lord, I am being with you, Lord. ನಿನ್ನೊಟ್ಟಿಗೆ ನಾನು ಇದ್ದು ಸಮಯವನ್ನು ಕಳೀತೇನೆ ದೇವ್ರ, ಸಮಾಧಾನದಿಂದ ಸಮಯ ಕಳೀತೇನೆ ದೇವ್ರ. ಈ ಒಂದು ಸಮಯ ನನಗೆ ಹೆಚ್ಚಾದ ಜ್ಞಾನವನ್ನ, ಹೆಚ್ಚಾದ ಬಲವನ್ನ ಕೊಡ್ಲಿ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ವಿಸ್ಡಮ್ ಇಲ್ಲಿ ಇದೆ, ಸ್ಟ್ರೆಂತ್ ಇಲ್ಲಿ ಇದೆ. ಎರಡು ಸೇರುವಾಗಲೇ ಏನಂತ ಹೇಳ್ಬೋದು, ಅನ್ಇಮ್ಯಾಜಿನಬಲ್ ರಿಸಲ್ಟ್ಸ್ ಇನ್ ಲೈಫ್. ಫಾರ್ ವೇ ಬೆಟರ್, ಬಿಗರ್ ಅಂಡ್ ಆಲ್ವೇಸ್ ಏನಂತ ಹೇಳ್ಬೋದು, ಒಂದು ಬೆಸ್ಟ್ ದೇವರು ನಮ್ಮ ಲೈಫ್ ನಲ್ಲಿ ಮಾಡ್ಲಿಕ್ಕಿದ್ದಾರೆ. ನೋಡ್ರಿ, ದೇವರು ಈ ಒಂದು ವರ್ಷ ವಿಸ್ಡಮ್ ಮತ್ತೆ ಸ್ಟ್ರೆಂತ್ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಈ ವರ್ಷ ನಮ್ಗೆ ಅದು ಬೇಕಾಗಿದೆ. ವಿ ಡೋಂಟ್ ನೋ ವಾಟ್ ಈಸ್ ಅಹೆಡ್. 2027 ಅಲ್ಲಿ ಏನಿದೆ ಅಂತಂದ್ರೆ, ಈ ವರ್ಷ ವಿಸ್ಡಮ್ ಇಂದ ಬಿಲ್ಡ್ ಮಾಡ್ರಿ, ಈ ವರ್ಷ ಸ್ಟ್ರೆಂತ್ ಇಂದ ಬಿಲ್ಡ್ ಮಾಡ್ರಿ. ನೆಕ್ಸ್ಟ್ ಇಯರ್ 2027 ಅಲ್ಲಿ ಯು ವಿಲ್ ಬಿ ಎ ರೂಲರ್ ಲೈಕ್ ಎ ಕಿಂಗ್. ಇಯರ್ ಸ್ಟ್ರೆಂತ್ ಇಂದ ಬಿಲ್ಡ್ ಮಾಡ್ರಿ ನಿಮ್ ಲೈಫ್ ನ. ಈ ಇಯರ್ ವಿಸ್ಡಮ್ ಇಂದ ನಿಮ್ ಲೈಫ್ ನ ಬಿಲ್ಡ್ ಮಾಡ್ರಿ. ನೆಕ್ಸ್ಟ್ ಇಯರ್, ಇವತ್ತು ಈ ಇಯರ್ ಬಿಲ್ಡ್ ಮಾಡಿದ್ದು ನೆಕ್ಸ್ಟ್ ಇಯರ್ ರೂಲ್ ಮಾಡ್ತಾರೆ. ಹಾಲೆಲೂಯ. ವಿ ಡೋಂಟ್ ನೋ. ಹಾಲೆಲೂಯ. ಡೇವಿಡ್ ವಾಸ್ ಏನಂತ ಹೇಳ್ಬೋದು, 13 ವರ್ಷ ಸೌಲಿಂದ ಓಡೋಗ್ತಾ ಇದ್ದ. ಹಾಲೆಲೂಯ. ಒಂದು ದಿನ ಕಿಂಗ್ ಆದ. ಹಾಲೆಲೂಯ. ಎಷ್ಟು ವರ್ಷಗಳು ನೀವು ಓಡಿರ್ಬೋದು, ಎಷ್ಟು ವರ್ಷಗಳು ನೀವು ಬಚ್ಚಿಕೊಂಡಿರ್ಬೋದು, ಎಷ್ಟು ವರ್ಷಗಳು ಹಾಗೆ ವೇಸ್ಟ್ ಆಗಿರ್ಬೋದು, ಎಷ್ಟು ವರ್ಷಗಳಲ್ಲಿ ಪ್ರೋಗ್ರೆಸ್ ಇಲ್ದಿರ ಇರ್ಬೋದು. ಈ ವರ್ಷ ವಿಸ್ಡಮ್ ಇದೆ, ಈ ವರ್ಷ ಸ್ಟ್ರೆಂತ್ ಇದೆ. ಯು ಆರ್ ಬಿಲ್ಡಿಂಗ್ ಅಂತ. ಹಾಲೆಲೂಯ. ಏನಾದ್ರೂ ಬಿಲ್ಡ್ ಮಾಡ್ಬೇಕಂದ್ರೆ ವಿಸ್ಡಮ್ ಬೇಕು, ಏನಾದ್ರೂ ಬಿಲ್ಡ್ ಮಾಡ್ಬೇಕಂದ್ರೆ ಸ್ಟ್ರೆಂತ್ ಬೇಕು. ಎರಡು ದೇವರು ಕೊಟ್ಟಿದ್ದಾರೆ. ನಿಮ್ಮ ಲೈಫ್ ನ ಬಿಲ್ಡ್ ಮಾಡ್ರಿ. ಹಾಲೆಲೂಯ. ಎಲ್ಲ ಬಿಲ್ಡ್ ಮಾಡಿದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಬಿಲ್ಡ್ ಮಾಡಿರೋದು ಏನು ಅಂತಂದ್ರೆ ಒಂದು ಫೋರ್ಟ್, ಒಂದು ಪ್ಯಾಲೇಸ್. ಯುವರ್ ಲೈಫ್ ಇಸ್ ಲೈಕ್ ಎ ಪ್ಯಾಲೇಸ್. ನೀವು ಅದ್ರ ಒಳಗಡೆ ಹೋಗ್ತಾ ಇದ್ದೀರಾ ರೂಲ್ ಮಾಡ್ಲಿಕ್ಕೆ. ನಿಮ್ಗೊಂದು ಪೊಸಿಷನ್ ಇದೆ. 2027 ನಲ್ಲಿ ನೀವು ಏನನ್ನ, ಈ 2026 ನಲ್ಲಿ ನೀವು ಏನನ್ನ ಬಿಲ್ಡ್ ಮಾಡ್ತೀರಾ, ನಿಮ್ಮ ವಿಸ್ಡಮ್ ಇಂದ, ನಿಮ್ಮ ಒಂದು ಸ್ಟ್ರೆಂತ್ ಇಂದ ಏನನ್ನ ಮಾಡ್ಲಿಕ್ಕೆ ದೇವರು ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಯು ಡೋಂಟ್ ನೋ ನಾವ್. ನಿಮ್ಗೆ ಇವಾಗ ಗೊತ್ತಿಲ್ಲ. 2027 ನಲ್ಲಿ ಮಚ್ ಮೋರ್ ಗ್ರೇಟರ್ ಅಂಡ್ ಬೆಟರ್ ಅಂಡ್ ಆಲ್ವೇಸ್ ಬೆಸ್ಟ್. ಹಾಲೆಲೂಯ, ಹಾಲೆಲೂಯ. 2026 ಅನ್ನ ಹಾಗೆ ಸುಮ್ಮನೆ ಕಳೆಯುವಂಥದ್ದು ಬೇಡ. ಈಚ್ ಅಂಡ್ ಎವ್ರಿ ಡೇ is you going to be, you are going to make it a best day, you are going to make it a better day. Hallelujah. ಹಾಗಾಗಿ ನೋಡ್ರಿ, 2026 ನಲ್ಲಿ ನಾವು ಮೊದಲನೇ ಒಂದು ದಿನದಿಂದಲೇ ಕೂಡ we have to increase in the wisdom, we have to increase in the strength. Hallelujah. ಯಾವಾಗ wisdom ಕಮ್ಮಿ ಆಗ್ತದೆ, go and ask God. His word promises, if you lack wisdom, ask me. Hallelujah. James chapter 1 verse 5 ಅಲ್ಲಿ ಹೇಳ್ತದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಮ್ಮಿ ಆಗಿದ್ರೆ ಅವರು ನನ್ನ ಬಳಿ ಕೇಳಿಕೊಳ್ಳಲಿ. ದೇವರು ಉದ್ಧಾರ ಮನಸ್ಸಿಂದ ಯಾರಿಗೂ ಹಂಕಿಸದೆ ಎಲ್ಲರಿಗೂ ಉದ್ಧಾರ ಮನಸ್ಸು ಕೊಡ್ತಾರಂತೆ. ಹಾಲೆಲೂಯ. ನೋಡ್ರಿ, ದೇವರು ಹಂಕಿಸದೆ ಎಲ್ಲರಿಗೂ ಉದ್ಧಾರ ಮನಸ್ಸಿಂದ ಕೊಡ್ತಾರಂತೆ. ಏನನ್ನ? ಜ್ಞಾನ. ಹಾಲೆಲೂಯ. ಈ ವರ್ಷ ದೇವರು ಹೇಳ್ತಾರೆ ಜ್ಞಾನದ ವರ್ಷ ಅಂತ. ಹಾಲೆಲೂಯ. ಈ ವರ್ಷ ದೇವರು ಹೇಳ್ತಾ ಇದ್ದಾರೆ ಏನಂತಂದ್ರೆ ಬಲದ ವರ್ಷ. ಹಾಲೆಲೂಯ. ದೇವರ ಹತ್ರ ಹೋದ್ರೆ ಬಲ ಸಿಗ್ತದೆ. ಹೇಗೆ? ಏಷ್ಯಾ 40:31 ಅಲ್ಲಿ ಹೇಳ್ತದೆ, those who wait upon the Lord shall renew their strength. ಇಲ್ಲಿ ಹೇಳ್ತದೆ, whoever comes to me I will give them wisdom. If you are lacking wisdom, ask me. Hallelujah, hallelujah. ದೇವರು ಆಲ್ರೆಡಿ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ. ಇನ್ನ ಇನ್ವಿಟೇಷನ್ಗೆ ವೇಟ್ ಮಾಡಬೇಡಿ. ಹಾಲೆಲೂಯ. ಹೋಗಿ ವಿಸ್ಡಮ್ ಕೇಳ್ಕೊಳ್ಳಿ. ಹೋಗಿ ಸ್ಟ್ರೆಂತ್ ಹೇಗೆ ಬರ್ತದೆ ವೇಟ್ ಮಾಡಿ ದೇವರಲ್ಲಿ. ಹಾಲೆಲೂಯ. ಈ ಎರಡು ಕಂಬೈನ್ ಮಾಡಿ, those who work in wisdom and in strength will create an empire, we will build an empire, will ಏನಂತ ಹೇಳ್ಬೋದು, create history ಅಂತ. ಹಾಲೆಲೂಯ. They will no more be like a normal person. They are a person. They are the people who are going to create history. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಲೈಫ್ ನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು. ಹಿಂದೆ ನನ್ನ ಲೈಫ್ ನಲ್ಲಿ ಈ ತರದ ಒಂದು ವಿಷಯ ಆಗ್ಲಿಲ್ಲ, ಈ ತರ ಒಂದು ಘಟನೆಗಳು ನಡೆದಿಲ್ಲ, ಈ ಒಂದು ಅಭಿವೃದ್ಧಿಯನ್ನ, ಈ ಒಂದು ಸಮೃದ್ಧಿಯನ್ನ, ಈ ರೀತಿಯಲ್ಲಿ ಮೇಲನ್ನ ನಾನು ನೋಡ್ಲಿಲ್ಲ ಅಂತಂದ್ರೆ 2026 is the year to build it, to receive the surprise from God. It is the year of wisdom and strength. Hallelujah. If you want something from God, be a wise man and eligible man to receive from God. Hallelujah. Be a worthy man that you have the strength to take that responsibility. Hallelujah. You have that wisdom to take that responsibility. ಕಾಲೇಬ್ ಹೇಳ್ತಾನೆ, ನನಗೆ 80 years ಇವಾಗ, 40 years ಅಲ್ಲಿ ಯಾವ ಸ್ಟ್ರೆಂತ್ ಇತ್ತು, 80 years ಅಲ್ಲಿ ಅದೇ ಸ್ಟ್ರೆಂತ್ ಇದೆ. ಗಿವ್ ಮಿ ಹೆಬ್ರಾನ್ ಅಂತ ಜಾಶುವ ಹತ್ರ ಕೇಳಿದಾಗ ಜಾಶುವ ಹೇಳ್ತಾನೆ, ಹೋಗ್ತಕ್ಕೋ ಅಂತ. ಅವನಲ್ಲಿದ್ದಂತ ಜಾಯಿಂಟ್ಸ್ ನ, ಅನಾಕ್ ಎಂಬುವಂತ ಜಾಯಿಂಟ್ಸ್ ನ ಓಡಿಸ್ಬಿಟ್ಟು, ಅನಾಕ್ಯರನ್ನ ಓಡಿಸ್ಬಿಟ್ಟು ಆ ಸ್ವಾಸ್ಥ್ಯವನ್ನ ತಗೊಳ್ತಾನೆ. ಅವನು ಹೇಳ್ದ ಸ್ಟ್ರೆಂತ್ ಇದೆ ಅಂತ. ನಿಮ್ಮ ಹತ್ರ ಸ್ಟ್ರೆಂತ್ ಇರುವುದಾದ್ರೆ ಕಾಲೇಬ್ಗೆ ಹೆಬ್ರಾನ್ ಕೊಟ್ಟ ಹಾಗೆ ನಿಮ್ಗೆ ಕೂಡ ದೇವರು ಪ್ರಾಂತ್ಯಗಳನ್ನ ಕೊಡ್ತಾರೆ. ಆ ಆಶೀರ್ವಾದದ ಪ್ರಾಂತ್ಯ ಆಗಿರ್ಬೋದು, ನಿಮ್ಮ ಲೈಫ್ ನಲ್ಲಿ ಎಂತ ದೊಡ್ಡ ಒಂದು ಆಶೀರ್ವಾದ ಬರ್ಬೇಕಿರ್ಬೋದು, ಅದನ್ನ ದೇವರು ಕೊಡ್ತಾರೆ when you have the strength.
ಹಾಲೆಲೂಯಾ. ಸ್ಟ್ರೆಂತ್ ನಿಮ್ಮಲ್ಲಿ ಇರಬೇಕು. ಹಾಲೆಲೂಯಾ. ಸ್ಟ್ರೆಂತ್ ಯಾವಾಗ ಇದೆ ಅವಾಗ ನೀವು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿ ಎಲಿಜಿಬಿಲಿಟಿ ಆಗಿದ್ದೀರಾ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ವಿಸ್ಡಮ್ ಯಾವಾಗ ಇದೆ, ಸೊಲೊಮನ್ ಕೇಳ್ಕೊಳ್ತಾನೆ, ಈ ಜನರನ್ನ ನಡೆಸುವುದಕ್ಕೆ ನನಗೆ ವಿಸ್ಡಮ್ ಬೇಕು, ನಿನ್ನ ಪ್ರಜೆಗಳನ್ನು ನಡೆಸುವುದಕ್ಕೆ ನನಗೆ ವಿಸ್ಡಮ್ ಕೊಡು. ನಾವು ಹೇಳ್ಬೇಕು, ದೇವರೇ ನನಗೆ ಕೂಡ ವಿಸ್ಡಮ್ ಕೊಡು. ಹಾಲೆಲೂಯಾ. when you ask wisdom, God is going to give it. ಹಾಲೆಲೂಯಾ. ಯಾವ ತಪ್ಪನ ದೇವರು ಹುಡುಕೋದಿಲ್ಲ, ದೇವರು ಹಂಗಿಸುವುದಿಲ್ಲ, ಉದಾರ ಮನಸ್ಸಿನಿಂದ ವಿಸ್ಡಮ್ ಕೊಡ್ತಾರೆ. ಹಾಲೆಲೂಯಾ. ಬೈಬಲ್ ಅಲ್ಲಿ ದೇವರು ಏನಾದ್ರೂ ಕೊಡ್ತಾರೆ ಅದು ಉದಾರ ಮನಸ್ಸಿನಿಂದ ಅಂತಂದ್ರೆ ಇದು ಹಾಲೆಲೂಯಾ. ಡೋಂಟ್ ಟೇಕ್ ಮೀ ರಾಂಗ್, ದೇವರು ಉದಾರ ಮನಸ್ಸಿಂದಾನೆ ಎಲ್ಲವನ್ನ ಕೊಡ್ತಾರೆ ನಮ್ಗೆ. ಕೃಪೆ ಇರ್ಬೋದು, ಪ್ರೀತಿ ಇರ್ಬೋದು, ಕರುಣೆ ಇರ್ಬೋದು, ಎಲ್ಲಾನ ಕೂಡ ದೇವರು ಉದಾರ ಮನಸ್ಸಿಂದಾನೆ ಕೊಡ್ತಾರೆ. ಆದ್ರೆ ಜ್ಞಾನನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ, ಅಂಗಿಸದೆ ಕೊಡ್ತಾರೆ. ಹಾಲೆಲೂಯಾ. ಹಾಲೆಲೂಯಾ. ನೋಡ್ರಿ, ಈ ಒಂದು ವರ್ಷದ ಒಂದು ಸ್ಟಾರ್ಟ್ ಮಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇಯರ್ ಆಫ್ ವಿಸ್ಡಮ್, ಇಯರ್ ಆಫ್ ಸ್ಟ್ರೆಂತ್, ಕಂಬೈನಿಂಗ್ ಬೋತ್ ವಿಲ್ ಬ್ರಿಂಗ್ ಔಟ್ ಅನ್ ಇನ್ಕ್ರೆಡಿಬಲ್ ಲೆಗಸಿ. ಒಂದು ಹೊಸ ಒಂದು ಓಟವನ್ನ, ಒಂದು ಹೊಸ ಒಂದು ವಿಚಾರವನ್ನ ನಾವು ದೇವರಿಗಾಗಿ ಮಾಡ್ತೇವೆ. ಈ ವರ್ಷ ಹಾಗೆ ಮುಗಿಸುವಂತದ್ದಲ್ಲ. ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇರುವಾಗ, ಈ ವರ್ಷ ಎಂಡ್ ಆಗುವಾಗ should be an history creating. Hallelujah. ಹೊಸದಾಗಿ ಇರ್ಬೇಕಂತ. ಈ ವರ್ಷ ನನ್ನ ಜ್ಞಾನದಲ್ಲಿಯೂ ಬಲದಲ್ಲಿಯೂ ಮುಂದೆ ಹೋಗಿದ್ದೀನಿ ಅಂತ ಹೇಳ್ಬೇಕು. ಈ ವರ್ಷ ನನ್ನ ಜ್ಞಾನದಲ್ಲಿ ಬಲದಲ್ಲಿ ಹೆಚ್ಚಾಗಿದ್ದೀನಿ ಅಂತ ಹೇಳ್ಬೇಕು. ಹಾಲೆಲೂಯಾ. ಹಾಲೆಲೂಯಾ. ಈ ವರ್ಷ ತಿಳಿದಿರುವಂತ ಸಂಗತಿಗಳನ್ನ ತಿಳಿದುಕೊಳ್ಳುವಂಥದ್ದು, ಗೊತ್ತಿಲ್ದಿರುವಂತ ವಿಚಾರಗಳಲ್ಲಿ ಏನಂತ ಹೇಳ್ಬೋದು, ನಾವು ವೃದ್ಧಿಯಾಗಬೇಕಂತ. Hallelujah. Increase in strength, increase in wisdom 2026. Hallelujah. Hallelujah. ಈ ವಾಕ್ಯವನ್ನ ನಾವು ಕೇಳಿರುವಾಗ 2026 will not be the same as 2025. 2026 will be a foundation for 2027. Wisdom, strength ಇಂದ ಫೋರ್ಟ್ ನ ಬಿಲ್ಡ್ ಮಾಡ್ತಾ ಇದ್ದೀರಾ, ಪ್ಯಾಲೇಸ್ ನ ಬಿಲ್ಡ್ ಮಾಡ್ತಾ ಇದ್ದೀರಾ. 2027 ಅಲ್ಲಿ ಪ್ಯಾಲೇಸ್ ಒಳಗಡೆ ಹೋಗಿ ಆಸ್ ಎ ರೂಲರ್, ಆಸ್ ಎ ಅಥಾರಿಟಿ, ಆಸ್ ಎ ಕಿಂಗ್, ಆಸ್ ಎ ಕ್ವೀನ್, ಆಸ್ ಎನ್ ಏನಂತ ಹೇಳ್ಬೋದು, ಆಸ್ ಎನ್ ಅದನ್ನ ತೆಗೆದು ಒಳ್ಳೆ ವಶಪಡಿಸಿಕೊಳ್ಳುವಂತ ವ್ಯಕ್ತಿ ನೀವು ಆಗ್ತೀರಿ. ಹಾಲೆಲೂಯಾ. ಹಾಲೆಲೂಯಾ. ಹಾಗಾಗಿ 2026 ನಾವು ಸ್ಟಾರ್ಟ್ ಮಾಡಿದ್ದೇವೆ, ಬೆಸ್ಟ್ ಆಗಿ ಲೀಡ್ ಮಾಡಬೇಕು. ಬೆಸ್ಟ್ ಆಗಿ ಲೀಡ್ ಮಾಡುವಾಗ 2027 ಬರುವಾಗ ಇನ್ನ ತುಂಬಾ ಬೆಸ್ಟ್ ಆಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಲೆಲೂಯಾ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನ ಬಹಳವಾಗಿ ಆಶೀರ್ವಾದ ಮಾಡಿದೆ ಎಂಬುದಾಗಿ. ಹಾಲೆಲೂಯಾ. ನಾವಿರುವಂತಹ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಸ್ವಾಮಿ ಅಪ್ಪ, ಅದ್ಭುತವಾಗಿ ನೀವು ಮಾತಾಡಿದ್ರೆ ಒಂದು ವಿಸ್ಡಮ್, ಒಂದು ಸ್ಟ್ರೆಂತ್ ಬಗ್ಗೆ ದೇವರೇ ಅಪ್ಪ, ಪ್ರತಿಯೊಬ್ಬರು ಈ ವಾಕ್ಯವನ್ನು ನೋಡಿರುವಂತವ್ರಪ್ಪ ಅಪ್ಪ, ಒಂದು ವಿಸ್ಡಮ್ ನಲ್ಲಿ, ಸ್ಟ್ರೆಂತ್ ನಲ್ಲಿ ಇನ್ಕ್ರೀಸ್ ಆಗಲಿ ಅಂತ ನಾನು ಮಾತಾಡ್ತೇನೆ ದೇವ್ರೆ. ಅವ್ರಿಗೆ ಬೇಕಾಗಿರುವಂತ ನೀನು ವಾಕ್ಯವನ್ನ ದಯಪಾಲಿಸಿದ ದೇವ್ರೆ ಅಪ್ಪ. ನೀನೇನು ವಾಕ್ಯವನ್ನ ಈ ಒಂದು ಸಮಯದಲ್ಲಿ ಮಾತಾಡಿದ್ದೀರಾ, ಆ ವಾಕ್ಯ 100ರಷ್ಟು ಅವರ ಜೀವನದಲ್ಲಿ ದೊಡ್ಡ ಫಲ ಕೊಯ್ಯುವಂತ ದೇವ್ರೆ ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವ್ರೆ. ಈ ವರ್ಷ ದೇವ್ರ ಅಪ್ಪ ಸ್ವಾಮಿ, ನಿಮ್ಮ ಸಭೆ ದೇವ್ರೆ ಅಪ್ಪ, ಜ್ಞಾನದಲ್ಲಿಯೂ ಬಲದಲ್ಲಿಯೂ ಮುಂದೆ ಹೋಗುವಂತ ದೇವ್ರೆ ವಿಶೇಷವಾಗಿ ನೀವು ಆಶೀರ್ವದಿಸಿ ಮುನ್ನಡೆಸಬೇಕಾಗಿ ಈ ವರ್ಷ ಕೊಟ್ಟದಕ್ಕಾಗಿ ನಿಮಗೆ ಕುಡಿಯನ್ನು ಕೊಡಿಸ್ತಾರೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ದೇವರೇ, ಆಮೆನ್.